ಪಾತ್ರವು ನಾನಮ್ಮ ಪಾತ್ರದ ಫ್ರೆಂಡ್ಸ್, ಇವಾಗ ರೀಲ್ಸ್ ಓಪನ್ ಮಾಡಿದ್ರೆ ಶಾಂತಿ ಕ್ರಾಂತಿ ಎಲ್ಲರೂ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀರಾ. ರೀಲ್ಸ್ ಎಲ್ಲರೂ ಫುಲ್ಲು ಶಾಂತಿ ಕ್ರಾಂತಿ. ಇವಾಗ ರವಿಚಂದ್ರ ಸರ್ಗೆ ನಾವು ಇನ್ನೂ ಒಂದು ಧೈರ್ಯ ತುಂಬಕ್ಕೆ ಏನಪ್ಪ ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಬೇಕು. ಬರೀ ನಾವು ರೀಲ್ಸ್ ಮಾಡಿದರೆ ಅವ್ರಿಗೆ ರೀಲ್ಸ್ ಮಾಡ್ತಾರೆ, ವ್ಯೂಸ್ಗೋಸ್ಕರ ಮಾಡ್ತಾರೆ ಬಿಡ ಅಂತೇಳಿ ಅವರು ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ಮಾಡಲ್ಲ, ಅವರು ಸೀರಿಯಸ್ ಆಗಿ ತೊಗೊಂತಾರೆ. ನನ್ನ ಅನಿಸಿಕೆ ಏನಪ್ಪ ಅಂದರೆ ಅವ್ರದ್ದು ಇನ್ಸ್ಟಾ ಐಡಿನ ಫಾಲೋ ಮಾಡಿ ಅವ್ರಿಗೆ ಬೆಂಬಲ ಸೂಚಿಸ್ಬೇಕು. ಅವಾಗ ಇನ್ನೂ ಅವ್ರಿಗೆ ಧೈರ್ಯ ಬರ್ತೈತೆ. ನಮ್ಮ ಜನಗಳು ನೋಡ್ತಾರ, ಥಿಂಕ್ ಮಾಡೋಣ ಅಂತೇಳಿ ಅವ್ರಿಗೂ ಒಂದು ಥಾಟ್ ಬರ್ತೈತೆ. ಹಾಗಾಗಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸ್ನಾಗ. ಹೋಗಿ ಅವ್ರದ್ದು ಫಾಲೋ ಮಾಡಿ. ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರಾಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗಿರ್ಬೇಕು. ಅವಾಗ ರಿಲೀಸ್ ಮಾಡೋಣ ಅಂತೇಳಿ ಅವ್ರಿಗೂ ಒಂದು ಧೈರ್ಯ ಬರ್ತೈತೆ. ಈ ಥರ ಧೈರ್ಯ ತುಂಬಬೇಕು ನಾವು. ರೀಲ್ಸ್ ಒಂದೇ ಅಲ್ಲ, ಅವ್ರ ಇನ್ಸ್ಟಾ ಐಡಿ ಫಾಲೋ ಮಾಡಿ ಅವ್ರಿಗೆ ಒಂದು ಧೈರ್ಯ ತುಂಬೋಣ. ಇದಕ್ಕೆ ನೀವೇನಂತೀರಿ? ಬೆಂಬಲ ಕೊಡ್ತೀರಾ? ಕಮೆಂಟ್ ಮಾಡಿ. ರವಿಚಂದ್ರ ಸರ್ಗೆ ಹಾಯ್ ಹೇಳಿ, ಹಂಗೆ ರಿಲೀಸ್ ಮಾಡ್ರಿ ಅಂತೇಳಿ ಸಪೋರ್ಟ್ ಮಾಡಿರಿ. ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗಬೇಕಂದ್ರೆ ನಾವು ಅವ್ರಿಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಬೇಕು, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ನಾಗೂ ಫಾಲೋ ಮಾಡಿ ಅವ್ರಿಗೆ ಬೆಂಬಲ ಸೂಚಿಸಿ. ಬರೀ ರೀಲ್ಸ್ನಲ್ಲಿ ಮಾತ್ರ ಬೇಡ, ಬೆಂಬಲ ಸೂಚಿಸೋಣ. ಜೈ ಶಾಂತಿ ಕ್ರಾಂತಿ, ಒಳ್ಳೇದಾಗಲಿ, ರಿಲೀಸ್ ಆಗಲಿ ಬೇಗ. ಜೈ.